ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಒಂದು ವರ್ಷ ಸ್ಟಾರ್ಟ್ ಆಗಿದೆ. ಸೊ ಎಲ್ರಿಗೂ ನಿಮಗೆ ಈ ಒಂದು ವರ್ಷ ನಗ್ನಗ್ತಾ ಇದ್ದು ನಿಮ್ಮ ಒಂದು ಆಸೆ ಡ್ರೀಮ್ಸ್ ಏನೇನಿದೆಯೋ ಎಲ್ಲ ಒಂದು ಫುಲ್ಫಿಲ್ ಆಗಿ ಖುಷಿಯಾಗಿರಿ, ಜಾಲಿಯಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಸೊ ಇವತ್ತೇನು ವಿಶೇಷ ಅಂದರೆ, ನಾವು ಹೊಸ ವರ್ಷಕ್ಕೆ ಮೊದಲನೇ ದಿವಸನೇ ಡೇ 1 ಅಂದರೆ January 1ನೇ ಸೊ ನಾರ್ತ್ ಈಸ್ಟ್ ರೈಡ್ ಹೋಗ್ತಾ ಇದ್ದೀವಿ. ಅಂದರೆ ಇದೊಂದು ನನ್ನ ಡ್ರೀಮ್ ರೈಡ್ ಆಗಿತ್ತು. ಸೊ ಆ್ಯಕ್ಚುಲಿ ಲಡಾಖ್ ಇತ್ತು ಡ್ರೀಮ್ ರೈಡು, ಅದನ್ನು ಕಂಪ್ಲೀಟ್ ಮಾಡಿದೆ. 4 ಸಲ ಮಾಡಿದ್ದೀನಿ ನನ್ನ ಒಂದು ಜೀವನದಲ್ಲಿ. ಸೊ 2024 2 ಸಲ ಮಾಡಿದೆ ಲಡಾಖ್ನ, ಒಂದು ನಮ್ಮ ಒಂದು ಗಂಧದಗುಡಿ ಬೈಕರ್ಸ್ ಕ್ಲಬ್ ಕಡೆಯಿಂದ. ಸೊ ನಾವು ಒಂದು ಆರ್ಗನೈಸ್ ಮಾಡಿದಂಥ ಒಂದು ರೈಡ್, ಅದು ಸಖತ್ ಖುಷಿ ಆಯಿತು. ಸೊ ಮತ್ತೆ ಸಾಕಷ್ಟು ಗೊತ್ತು ನಿಮಗೆ, 2024 ಎಷ್ಟೋ ವಿಡಿಯೋಗಳು ನೋಡಿದ್ದೀರಾ, ಎಷ್ಟೋ ರೈಡ್ಗಳು ಮಾಡಿದ್ದೀವಿ. ಸೊ ಈ ಒಂದು ವರ್ಷವೂ ನಮಗೆ ಒಂದು ಒಳ್ಳೊಳ್ಳೆ ರೈಡ್ಗಳು ಮಾಡೋಣ ಅಂತ ಡೇ 1ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಅಂದರೆ January 1 ಸೊ ಒಂದು ನಾರ್ತ್ ಈಸ್ಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಸೊ ಏನು ಅಂದರೆ ಯಾವಾಗಲೂ ಬ್ಯಾಂಗ್ಳೂರಿಂದ ಹೋಗ್ತಾಯಿದ್ದೋ, ಬ್ಯಾಂಗ್ಳೂರಿಂದ ಹೋಗಿ ಒಂದು 6-7 ದಿವಸ ಬೇಕಾಗುತ್ತೆ ಮಿನಿಮಮ್. ನಿಮಗೆ ಗೊತ್ತು, ಒಂದು ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂದರೆ 3,000-3,500 ಕಿಲೋಮೀಟ್ರ್ ಇರುತ್ತೆ. ಯಾವುದೇ ಒಂದು ಲೊಕೇಶನ್ಗೆ ಹೋಗಬೇಕು ಅಂದರೆ ಒಂದು ನಾರ್ತ್ ಈಸ್ಟ್ ಕಡೆ ಆಗಲಿ, ಇಲ್ಲಾಂದರೆ ಯಾವುದಾದ್ರು ನಮ್ಮ ಲಡಾಖ್ ಕಡೆ ಎಲ್ಲ ಮಾಡಬೇಕು. ಆದ್ದರಿಂದ 2 ಸಲ ಮಾಡಿದ್ದೀವಿ ಬ್ಯಾಂಗ್ಳೂರಿಂದ. ಒಂದು ಸಲ ಫಸ್ಟ್ ಟೈಮ್ ನಾನು ಸಿಕ್ಕೆ ಹೋಗಿದ್ದು, ಆಮೇಲೆ ಸೆಕೆಂಡು ಕೇದಾರ್ನಾಥ್, ಬದ್ರಿನಾಥ್ ಮತ್ತು ಲಡಾಖ್ ಎಲ್ಲ ಮಾಡಿದ್ದು. ಸೊ ಆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗಿದೆ ಹೇಗಿರುತ್ತೆ. ಮತ್ತು ಏನಿಲ್ಲ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗಾಡಿ ಓಡಿಸು, ಲಾರಿ ಡ್ರೈವರ್ ಥರ ಗಾಡಿ ನಿಲ್ಲಿಸು, ಊಟ ಮಾಡು, ತಿರ್ಗಾ ಮಲ್ಕೋ, ರೂಮ್ ಮಾಡು, ಎದ್ದೇಳು, ತಿರ್ಗಾ ಬೆಳಗ್ಗೆ ಒಂದು 700-800 ಕಿಲೋಮೀಟ್ರ್ ಓಡಿಸು. ಸೊ ಇದೇ ಆಗ್ಬಿಡೋದು. ಸೊ ಆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ, ಅದ್ರ ಅನುಭವ ಗೊತ್ತಾಗಿದೆ ಹೇಗಿರುತ್ತೆ ಅಂತ. ಸೊ ಆದ್ದರಿಂದ ನಾವು ಮತ್ತೆ ಅದು ಬೇಡ, ಮತ್ತು ಈ ಒಂದು ಡೇಸ್ನ ಏನು ನಾವು ರೀಚ್ ಆಗೋದು ಮತ್ತು ಬರೋದು ಇರುತ್ತೆ, ಆ ಡೇಸ್ನ ನಾವು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಸಾಕಷ್ಟು ಪ್ಲೇಸಸ್ನ ಅಂತ. ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಲೈಫಲ್ಲಿ ಒಂದ್ಸಲ ಮಾಡಿದ್ದೀವಿ ಆಲ್ಮೋಸ್ಟ್ ರೈಡ್ಗಳನ್ನ ಬೆಂಗಳೂರಿಂದನೇ. ಸೊ ಇವಾಗ ಗಾಡಿ ಹಾಕಿದ್ದೀವಿ ಗೌಹಾಟಿಯಲ್ಲಿ ಗಾಡಿ ಹಾಕ್ಬಿಟ್ಟು ಆಲ್ರೆಡಿ ರೀಚ್ ಆಗಿದೆ. ಸೊ ಅಲ್ಲಿ ಹೋಗಿ ಗಾಡಿ ಕಲೆಕ್ಟ್ ಮಾಡ್ಕೋಬೇಕು. ಬಟ್ ಇವತ್ತು 5 ಗಂಟೆಗೆ ಫ್ಲೈಟ್ ಇದೆ, ನೈಟ್ ಆಗಿಬಿಡುತ್ತೆ ಹೋಗೋಷ್ಟಕ್ಕೆ. ನಾಳೆ ಕಲೆಕ್ಟ್ ಮಾಡ್ಕೊಳ್ತೀವಿ. ಬಟ್ ನಮ್ಮ ಒಂದು ಇವತ್ತಿನ ಡೇ 1ರಿಂದ ಅದು ಒಂಥರ ನಮ್ಮದು ಟ್ರಿಪ್ ಅಂತಲೇ ಅನ್ಕೋಬೋದು. ಸೊ ನಮ್ಮನ್ನ ಎಕ್ಸ್ಪ್ಲೋರ್ ಮಾಡೋವಂಥ ಒಂದು ಇದು ನಾರ್ತ್ ಈಸ್ಟ್ ರೈಡು, 7 ಸಿಸ್ಟರ್ಸು, ಸಾಕಷ್ಟು ಆಲ್ಮೋಸ್ಟ್ 30 to 40 ಡೇಸ್ ಇಟ್ಕೊಂಡಿದ್ದೀವಿ. ಸೊ ವಾಚ್ ಮಾಡ್ತೀರಿ, ಎಲ್ಲ ಲಾಗ್ಸ್ಗಳನ್ನು ವಾಚ್ ಮಾಡಿ. ಮುಂದಿನ ಬರೋ ದಿವಸಗಳಲ್ಲೆಲ್ಲ ಫುಲ್ ಅಡ್ವೆಂಚರ್ ಆಗಿರುತ್ತೆ. ಮತ್ತು ನಾವು ಮಾಡೋ ಒಂದು ನಾರ್ತ್ ಈಸ್ಟ್ ರೈಡು, ಮತ್ತು ಸೌತಿಂದ ನಾರ್ತ್ ಈಸ್ಟ್ ರೈಡ್ ಮಾಡೋರು ತುಂಬ ಕಡಿಮೆ ಮಾಡಿದ್ದಾರೆ. ನಾವು ಸ್ವಲ್ಪ ಆಲ್ಮೋಸ್ಟ್ ಯೂಟ್ಯೂಬಲ್ಲೆಲ್ಲ ಜಾಸ್ತಿ ನೋಡಿಲ್ಲ, ನಮ್ಮ ಕರ್ನಾಟಕದವ್ರು ಜಾಸ್ತಿ ನಾರ್ತ್ ಈಸ್ಟ್ ಹೋಗಿರೋದು. ಮತ್ತು ಈ ಸತಿ ಎಷ್ಟೋ ಜನ ಹೋಗಿದ್ದಾರೆ ಲಾಗರ್ಸ್ಗಳು, ತುಂಬ ಜನ. ಸೊ ನಾವು ಹೋಗ್ತಾಯಿದ್ದೀವಿ, ಬನ್ನಿ ನಮ್ಮ ಒಂದು ಎಕ್ಸ್ಪೀರಿಯೆನ್ಸು. ಮತ್ತು ಮತ್ತು ಇದರಲ್ಲಿ ನಿಮಗೆ ಬರೀ ನಾವು ಒಂದು ಪ್ಲೇಸಸ್ಗಳು ತೋರಿಸಲ್ಲ, ಆ ಪ್ಲೇಸಸ್ಗೆ ಹೇಗೆ ಹೋಗ್ಬೇಕು ಮತ್ತು ಇನ್ಫಾರ್ಮೇಷನು ಆಗಿರುತ್ತೆ. ನೀವು ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡೋದಾದರೆ ನಿಮಗೂ ಅದೊಂದು ಯೂಸ್ ಆಗುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಬರೋ ಲಾಗ್ಸ್ಗಳನ್ನ ನೋಡ್ತಾರೆ. ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು. ಬನ್ನಿ ಇವಾಗ ಏರ್ಪೋರ್ಟ್ಗೆ ಹೋಗಬೇಕು. ಆದರ್ಶ್ಗೆ ವೆಯ್ಟಿಂಗು. ಇಲ್ಲ ಸರ್, ಓಕೆ ಮುಂದೆ ಡಿಕ್ಕಿ ಓಪನ್ ಮಾಡಿ. ಆದರ್ಶ್ಗೆ ಹಾಯ್, ಹ್ಯಾಪಿ ನ್ಯೂ ಇಯರ್. ಆದರ್ಶನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದಿವೆ ಏರ್ಪೋರ್ಟ್ಗೆ. ಮಾಮೂಲಿ ಇನ್ನೂ ಅವರೆಲ್ಲ ಬಂದಿಲ್ಲ, ಬಾಯ್ಸ್ ಎಲ್ಲಿದ್ದಾರೋ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ಆದರ್ಶು ಫಸ್ಟ್ ಟೈಮು ಇಷ್ಟು ದಿವಸ ರಜಾ ಹಾಕಿ ಬರ್ತಾ ಇರೋದು. ಫುಲ್ಲು ಏನು ಅನಿಸ್ತಾ ಇದೆ? ಫುಲ್ ಜೋಶಲ್ಲಿದ್ದೀರಾ? ರೈಡ್ ಎಲ್ಲ ಮಾಡಿದಾರೆ, ಆದ್ರೆ ಇಷ್ಟು ದಿವಸ ಒಂದು 30-40 ಡೇಸ್ ರೈಡ್ ಮಾಡ್ತಾ ಇರೋದು ತುಂಬ ಇದು. ಫುಲ್ಲು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆಯಾ? ಇಲ್ಲ, ಒಟ್ಟಲ್ಲಿ ಜಾಲಿ. ಹೌದಾ, ಸಾಕು. ಸೂಪರ್. ಹೆಲ್ಮೆಟ್ ಎಲ್ಲ ತೊಗೊಂಡು ನಮ್ದೇನು ಅಂದರೆ ಬೈಕ್ ಪಾರ್ಸಲ್ ಮಾಡು, ಲಗೇಜ್ ಇಟ್ಕೋ, ಈ ಹೆಲ್ಮೆಟ್ ಎತ್ಕೋ, ಒಳ್ಳೆ ಒಟ್ಟಲ್ಲಿ ರೋಡಲ್ಲಿ ಹೋಗೋದೇ ಒಂದು ಎಕ್ಸ್ಪೀರಿಯೆನ್ಸು. ಈ ಥರ ಡೈರೆಕ್ಟಾಗಿ ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದೇ ಬೇರೆ. ಇಲ್ಲಿ ಏನು ಮಾಡೋದು. ಏರ್ಪೋರ್ಟಿಗೆ ಬಂದಿದ್ದೀವಿ, ಇನ್ನೂ ಬಾಯ್ಸ್ ಬಂದಿಲ್ಲ, ಹೊರಗಡೆ ಹೋಗಬೇಕು. ಡಿಪಾರ್ಚರು ಟೈಮು ಬಂದು 5 ಗಂಟೆಗೆ ಇರೋದು ಫ್ಲೈಟು, 2:15ಗೆ ಬಂದಿದ್ದೀವಿ. ನೋಡಿ ಫ್ಲೈಟ್ ಅರ್ಧಕ್ಕೆ ಇಳಿಸಿದ್ದಾರೆ. ಏನಕ್ಕೆ ಅಂದರೆ ನಮ್ಮ ಇವರು ಪ್ರೈಮ್ ಮಿನಿಸ್ಟ್ರು ಎಕ್ಸ್ ಪ್ರೈಮ್ ಮಿನಿಸ್ಟರ್ ಸತ್ತೋದ್ರಲ್ಲ, ಮನಮೋಹನ್ ಸಿಂಗ್ ಅವರು, ಅದಕ್ಕೋಸ್ಕರ ಫ್ಲ್ಯಾಗ್ನ ಅರ್ಧಕ್ಕೆ ಇಳಿಸಿದ್ದಾರೆ, ಶೋಕಾಚರಣೆ. ಓಹ್, ಏನಿದು ಜಾಲಿ ಎಲ್ಲ ಬಂದರು ಇವಾಗ. ಹಾಯ್, ಹೆಂಗಿದೆ ಎಕ್ಸ್ಪೀರಿಯನ್ಸ್? ಏನಕ್ಕೆ ಮೊದಲನೇ ದಿವಸ ಅದು ಎಕ್ಸ್ಪೀರಿಯನ್ಸು. ಇನ್ನು ಇನ್ ಲೈಫ್ ಟೈಮ್ ಟ್ರಿಪ್ಪೇ ಲೈಫ್ ಈ ವರ್ಷ ಫುಲ್ಲು ಅಲ್ಲ, ಮನೆಗೆ ಬರೋದು ಬೇಡ. ನಾನು ತೊಗೊಂಡಿದ್ದೀನೋ, ನಾನು ಅದಕ್ಕೆ ಏನು ಮಾಡಿದ್ದೀನಿ ಹೇಳೋ,
6 ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ದೀನಿ, ಎಲ್ಲ 3 ಲಕ್ಷ ಇದೆ, ಬರಲ್ಲ ವಾಪಸ್ಸು. ಸಾಲ ಮಾಡಿ ಹೋಗ್ಬಾರ್ದು ಕೊಡೋ. ಸಾಲ ಮಾಡಿ ಯಾರು ತುಪ್ಪ ತಿನ್ನು ಅಂತ ಹೇಳಿದ್ರು. ಆತ್ಮ ಇದಕ್ಕೆ ಹೋಗಲ್ಲ, ಇಲ್ಲೇ ಇರ್ತದೆ. ದೆವಾಗ ಸುತ್ತಾ ಇರ್ತೀಯ, ಬರೀ ಬ್ಯಾಂಕ್ ಹತ್ರನೇ ಓಡಾಡ್ತಾ ಇರ್ತೀಯ, ಸಾಲ ಕೊಡಿ ಸಾಲ ಕೊಡಿ ಅಂತ. ಅಲ್ಲೇ ಬಿಟ್ಬಿಡ್ತೀವೋ, ಬರ್ತೀವೋ ಇಲ್ವೋ. ಸಾಲ ತೀರಿಸ್ತೇ ಹೋದ್ರೆ ಬ್ಯಾಂಕ್ ಅವರೆಲ್ಲ ನಿನಗೆ ಕಾಡ್ತಾ ಇರ್ತಾರೆ. ಯಾವಾಗ್ಲೂ ದೆವ್ವ ಆಗ್ಬಿಟ್ಟು ನೀನು ಸಾಲ ಕೊಡಿ ಅಂತ ಇರ್ತೀಯ. ಬಾಯ್ ಬಾಯ್ ಅಚ್ಚು ಬಾಯ್. ನೀನು ನಾಳೆ ಬೀಚ್ಗೆ ಹೋಗ್ತೀಯಲ್ಲ ಫಾಲ್ಸ್ಗೆ, ನಾನು ಬರಲಾ? ಓಕೆ ಬಾಯ್, ಎಲ್ರಿಗೂ ಬಾಯ್ ಬಾಯ್ ಬಾಯ್. ನಡಿ ಹೋಗೋಣ, ಟೈಮ್ ಆಯಿತು. ಸೊ ಡಿಜಿ ಹತ್ರ ಎಲ್ಲ ಮಾಡ್ಕೊಂಡು ಹೊಡೆ ಬಂದಿದ್ದೀವಿ. ನಮ್ದು ಎಲ್ಲಿದ್ದು ಆಕಾಶ, ನಮ್ಮದು ಫ್ಲೈಟ್ ಹೆಸರೇ ಆಕಾಶ ಏರ್ ಅಂತೆ. ಫಸ್ಟ್ ಟೈಮ್ ಕೇಳ್ತಾ ಇರೋದು ಆಕಾಶ ಏರು. ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ. ವೆಯ್ಟ್ ಹಾಕೋದನಾ? ಲಗೇಜ್ಗಳೆಲ್ಲ ವೆಯ್ಟ್ ಹಾಕ್ಬೇಕು. ತಳಿ ತೊಗೊಂಬತ್ತೀನಿ ನಾನು. ಭಾಸ್ಕರ್ದು ಪಕ್ಕ, ಭಾಸ್ಕರ್ ಅಂದರೆ ಪಕ್ಕ ಅಂದರೆ ಭಾಸ್ಕರ್. ವೆಯ್ಟ್ ನೋಡಿ ಕರೆಕ್ಟಾಗಿದೆ, 15 kg ಬ್ಯಾಗು. ಹೊಸ್ದಾಗಿ ಬಂತಲ್ಲ ಭಾಸ್ಕರ್ದು, ಲಕ್ಕಿ ಭಾಸ್ಕರು. ಲಕ್ಕಿ ಭಾಸ್ಕರು ಅವ್ನು ವೆಯ್ಟ್ ಹಾಕ್ಕೊಂಡೆ ಬಂದವ್ರು ಕರೆಕ್ಟಾಗೆ ಇಲ್ಲ. ನಮ್ದು ನೋಡಿ ಅದೆಲ್ಲ ಇಂಡಿಗೋರ್ಸು, ನಮ್ದು ಆಕಾಶ ಏರು. ಫುಲ್ಲು ಜನನೇ ಇಲ್ಲ ಇಲ್ಲಿ. ಗುವಾಹಟಿಗೆ ಮತ್ತು ನಾರ್ತ್ ಈಸ್ಟ್ ಎಲ್ಲ ಜಾಸ್ತಿ ಜನ ಹೋಗೋದೇ ಇಲ್ಲ. ಫುಲ್ಲು ಆಕಾಶ ಏರು. ನೋಡಿ ಈ ಥರ ನಾವು ಎಲ್ಲ ಫುಲ್ ಬಿಡಿ ಮಾಡಿ ಡ್ರೋನ್ದೆಲ್ಲ ಸಪ್ರೇಟ್ ಮಾಡಿ ಬ್ಯಾಟ್ರಿ ಎಲ್ಲ ಓಪನ್ ಮಾಡಬೇಕು. ಒಂದೇ ಒಂದು ತಿಂಗಳು ಇಲ್ಲ, ಒಂದೇ ಡಾಟ್ ಇರೋಲ್ಲ, ಎಲ್ಲ ಓಪನ್ ಮಾಡಿಡಬೇಕು. ಬ್ಯಾಟ್ರಿ, ಕ್ಯಾಮ್ರಾ, ಡ್ರೋನ್ ಎಲ್ಲ ನೋಡಿ. ಬೆಲ್ಟ್, ಈವನ್ ಬೆಲ್ಟು ಬಿಡೋಲ್ಲ, ಎಲ್ಲ ಬಿಚ್ಚಿ ಈ ಥರ ಇದು ಮಾಡ್ತಾರೆ. ಸೊ ಇವಾಗ ಲಾಂಜ್ಗೆ ಹೋಗ್ತಾಯಿದ್ದೀವಿ. ಕಾರ್ಡ್ ಕೊಟ್ಬಿಟ್ಟು ₹1 ಲಾಂಜು. ಇಲ್ಲ ₹1 ಲಾಂಜು. ಇವತ್ತೇನೋ ಪಾರ್ಟಿ ಎಣ್ಣೆ ಕೊಡ್ತಾರೆ ಇವತ್ತು. ಈಗ ಎಣ್ಣೆ ಕೊಡ್ತಾರೆ ಇವತ್ತು. ಲಾಂಜ್ ಆಕ್ಸಿಸ್ ಅವೈಲೇಬಲ್ ಓನ್ಲಿ 3 hours. ಓಕೆ, ಎಣ್ಣೆ ಕೊಡ್ತಾರೋ. ನಮ್ಮದು ಪ್ರೀಮಿಯಮ್ ಆಗಿದೆ, ಇವ್ರಿಗೆ ರೆಗ್ಯುಲರ್ ಬಿಡ್ತಾ ಇಲ್ಲ ಇಲ್ಲಿ. ಇದು ಪ್ರೀಮಿಯಮ್ ಅಂತೆ. ಇವ್ರ ಕಾರ್ಡ್ ಎಲ್ಲ ಆಯಿತು, ಯಾವುದೂ ಆಗಲಿಲ್ಲ. ನಾನು ಇರೋದೆಲ್ಲ ಕೊಟ್ಟೆ ಕಾರ್ಡು ಲಾಂಜಲ್ಲಿ. ನಂದು, ಭಾಸ್ಕರ್ದು ಮತ್ತು ಆದಷ್ಟು ಆಯಿತು. ಇವ್ರದ್ದೇನೋ ರೆಗ್ಯುಲರ್ ಅಂತೆ, ಅದು ಏನು ಅಂತ ಅರ್ಥನೇ ಆಗಲಿಲ್ಲಪ್ಪ. ಓಕೆ, ನೀವು ರೆಗ್ಯುಲರ್ ಎಲ್ಲ ಒಂದು ಕಡೆ ಬಿಡೋ. ನಾನು ಪ್ರೀಮಿಯಮಲ್ಲಿ ಎಣ್ಣೆ ಕೊಡ್ತಾರೆ ಕೊಡೋ, ಕುಡ್ಕೊಂಬತ್ತೀನಿ. ನಾನು ನೋಡ್ಕೋಬೇಕು ನೀವೇ. ಸೊ ನೋಡಿ, ₹2 ಕೊಟ್ಟರೆ ಲಾಂಜಲ್ಲಿ ನಮ್ದು ಅದೇನೋ ಕ್ರೆಡಿಟ್ ಕಾರ್ಡಿಂದ ಸ್ವೈಪ್ ಮಾಡ್ಕೊಳ್ತಾರೆ. ಸೊ ಲೆಜೆಂಡ್ ಅಂದರೆ ಪ್ಲಾಟಿನಮ್ಮು ಮತ್ತು ಏನೋ ಇದು ಬಂದು ಪ್ರೀಮಿಯಮ್ ಲಾಂಜು. ಸೊ ಎಲ್ಲ ಫುಲ್ಲು ಎಲ್ಲ ತುಂಬ ಒಳ್ಳೊಳ್ಳೆ ಫುಡ್ ಇಟ್ಟಿರ್ತಾರೆ. ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಇನ್ನೂ ಇದೆ ಅಲ್ಲಿ. ಆ್ಯಕ್ಚುಲಿ ಇನ್ನೂ ಬೇಜಾನಿದೆ. ನಮ್ಗೆ ಹಾಕೊಂಬರೋಕ್ಕೆ ಆಗ್ತಿರೋ ಟೈಮ್ ಇಲ್ಲ, ಸಕ್ಕದಿದೆ. ಬಟ್ ಇಷ್ಟಕ್ಕೆ ನನಗೆ ಹೆಂಗೆ ಬೇಕೋ ಹಾಕೊಂಬಂದೆ. ಈಗ ಹೊಟ್ಟೆ ತುಂಬ ತಿನ್ನೋಣ ಅಂತ ಆಗಲೇ 4 ಗಂಟೆ ಟೈಮು. ಸೊ ಇಷ್ಟಕ್ಕೆ ಎಷ್ಟು ಇರ್ಬೋದು ಹೇಳಿ? ಇಷ್ಟಕ್ಕೆ ₹2 ಅಷ್ಟೇ. ಇದು ಜಾಲಿ. ಸೊ ಏನಂದರೆ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೊಂಡ್ರೆ ಇದೊಂದು ನಿಜವಾಗ್ಲೂ ಬೆನಿಫಿಟ್ ಒಳ್ಳೆಯದೇ. ಬಟ್ ಕ್ರೆಡಿಟ್ ಕಾರ್ಡಲ್ಲಿ ನಾವು ಕರೆಕ್ಟಾಗಿ ಟೈಮ್ ಪೇಮೆಂಟ್ ಮಾಡ್ಕೊಂಡ್ರೆ ಇನ್ನೂ ಬೆನಿಫಿಟ್ಟೇ. ಸೊ ಲಾಂಜ್ ಆಕ್ಸಿಸ್ ಅಂತೂ ಸಖತ್ತಾಗಿ ಯೂಸ್ ಮಾಡ್ಬೋದು. ಅವರು CK ಮತ್ತು ಪಲ್ಕಿ ಕೆಳಗಡೆ ರೆಗ್ಯುಲರಾಗಿ ಹೋದರು. ಬಟ್ ಇದೊಂದು ಸ್ವಲ್ಪ ಅದು ಹೆಂಗೆ ಕಾರ್ಡ್ನ ಅದು ಹೆಂಗೆ ಇದು ಮಾಡ್ತಾರೆ ಗೊತ್ತಿಲ್ಲ. ನಿಮಗೇನೋ ಗೊತ್ತಾ ಅದು ಕಾರ್ಡ್ ಯಾವ ಥರ ತೊಗೊಳ್ತಾರೆ ಅಂತ? ಈಗ ಅವ್ರ ಹತ್ರನೂ ಕ್ರೆಡಿಟ್ ಕಾರ್ಡ್ ಇದೆ, ನಮ್ಮ ಹತ್ರನೂ ಕ್ರೆಡಿಟ್ ಕಾರ್ಡ್ ಇದೆ. ಅದು ಎಲ್ಲ ಕಾರ್ಡಲ್ಲ ಲಾಂಜ್ ಆಕ್ಸೆಸ್ ಬರಲ್ಲ. ಮಾತ್ರ ಬರೋದು. ಏನು ಅರ್ಥನೇ ಆಗಿಲ್ಲ. CK ಅಂತೂ ಇರೋ 6-7 ಕ್ರೆಡಿಟ್ ಕಾರ್ಡೆಲ್ಲ ಕೊಟ್ಟ. ಕಾರ್ಡ್ ಬೆನಿಫಿಟ್ಸ್ ಬರುತ್ತೆ. ಹೌದಾ? ಅದೆಲ್ಲ ಕಾರ್ಡಲ್ಲೂ. ಓಕೆ CK ಬರೀ ಹೇಳೋನು ಎಲ್ಲ ಕಾರ್ಡು ತೊಗೊಂಬಂದಿನಿ, ನೀವು ಊರು ಬಿಟ್ಟು ಹೊಡೋಗ್ತೀನಿ ಅಂತ. ಓಕೆ, ಸ್ಟಾರ್ಟ್ ಮಾಡೋಣ. ಹಂಗೆ ಇಲ್ಲಿ ಡ್ರಿಂಕ್ಸ್ ಬೇರೆ ಕೊಡ್ತಾರೆ. ಆ ಕಡೆ ಇಟ್ಟಿದ್ದಾರೆ ಲಾಂಜಲ್ಲಿ. ನೋಡ್ಕೊಂಬತ್ತೀನಿ ತೊಳಿ. ಡ್ರಿಂಕ್ಸ್ ಇದೆ. ಇವಾಗ ಊಟ ಮಾಡ್ಬಿಟ್ಟು ಲೈಟಾಗಿ ಆಮೇಲೆ ತೊಗೊಳ್ಳೋಣ ಅಂತ. ಲಾಂಜಲ್ಲಿ ನೋಡಿ ಎಣ್ಣೆನೂ ಇದೆ. ಇಲ್ಲಿ ಎಣ್ಣೆನೂ ಕೊಡ್ತಾರೆ. ಮತ್ತು ಫುಲ್ಲು ಎಲ್ಲ ತುಂಬ ವೆರೈಟಿ ಫುಡ್ಡು. ನಾನಂತೂ ಭಯಂಕರವಾಗಿ ತಿಂದೆ. ಇವಾಗ ಇನ್ನೊಂದು ರೌಂಡ್ ಹಾಕೊಂಬತ್ತೀನಿ. ಇನ್ನೊಂದು ರೌಂಡ್ ಹಾಕೊಂಬತ್ತೀರಾ? ಬೇಜಾರು ಮಾಡ್ಕೋತಾರೆ ಅವರು. ಈಗ ನೋಡಿ, ಮನೆಗೆ ಬಂದರೆ ಚೆನ್ನಾಗಿ ಊಟ ಮಾಡಿರ್ತಾನೆ ಕಳಿಸೋದು. ಹೊಟ್ಟೆ ತುಂಬ ಊಟ ಮಾಡಿ ಅಂತಾರೆ. ಏನೇನು ಕೊಡ್ತಾರೆ ಇದರಲ್ಲಿ? ಒಂದು ಈ ಥರ ಐಟಮ್ಸು. ಸ್ವೀಟ್ಸ್, ವೆರೈಟಿ ಸ್ವೀಟ್ಸು, ಒಂದು 5-6 ಥರ ಸ್ವೀಟ್ಸು, ಫ್ರೂಟ್ಸು, ಏನೇನೋ ಕೊಡ್ತಾರೆ. ಎಲ್ಲ ಹಾಕ್ಕೊಂಡೆ. ಇನ್ನೊಂದು ರೌಂಡ್ ಹಾಕ್ಕೊಳ್ತೀನಿ, ಬಿಡಲ್ಲ. ಎಲ್ಲ ಆದಮೇಲೆ ಫ್ರೂಟ್ಸ್, ಆಪಲ್ ತಿಂದೆ, ಎಲ್ಲ ತಿಂದೆ. ಇನ್ನೂ ಏನೇನು ತಿನ್ನಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲ ಒಂದೊಂದು ಹಾಕ್ಕೊಂಬಂದಿದ್ದೀನಿ. ಒಂಚೂರು ಕಾಫಿ ಐತೆ, ಕಾಫಿ ಟೀ ಇದೆ. ನೋಡೋಣ, ಅದಾದಮೇಲೆ ಕಾಫಿ ಟೀ ಕುಡಿಯೋಣ. ಟೈಮ್ ಬಂದು ನಮ್ಮದು ಗುವಾಹಟಿದು ಎಲ್ಲಿದೆ? ಗುವಾಹಟಿ ನೋಡಿ,
5:10ಕ್ಕೆ 1134 ಗುವಾಹಟಿ. ಸರಿಯಾದ ಸಮಯ ಹೊರಡುತ್ತೆ. ಸಖತ್ ಹೊಟ್ಟೆ ಹಸ್ಬಿಟ್ಟಿತ್ತು. 3:15ಗೆ ಬಂದಿದ್ದು. ಒಂದು ರೌಂಡ್ ಏನು ಬಿಟ್ಟಿಲ್ಲ, ಎಲ್ಲ ನೀಟಾಗಿ ಬೇಜಾರು ಮಾಡ್ಕೊಳ್ತಾರಿಲ್ಲ ಅಂತ ಪಾಪ ಅವರು. ಈ ಥರ ಎಲ್ಲ ಲಾಂಚ್ ಸರ್ವಿಸ್ ಒಳ್ಳೊಳ್ಳೆ ಪ್ರೀಮಿಯಂ ಲಾಂಚ್ ಕೊಟ್ಟಿರ್ತೀವಿ, ಒಳ್ಳೊಳ್ಳೆ ಊಟ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊತಾರೆ. ಅದಕ್ಕೆ ನಾವು ಬಿಡಲ್ಲ, ಆದಷ್ಟು ಓಡಾಡ್ತವ್ರೆ. ಏನು ಬೇಕು ಪ್ರೀಮಿಯಂ ಲಾಂಚ್ ಸರ್ವಿಸ್ ನೋಡಿ, ಎಲ್ಲ ಥರ ಇರುತ್ತೆ. ಫುಲ್ ಲಕ್ಸುರಿನೇ. ಸೊ ಈ ಥರ ಕೂತ್ಕೊಳ್ಳೋದಕ್ಕೆ, ರೆಸ್ಟ್ ಮಾಡೋದಕ್ಕೆ ಎಲ್ಲ ಫುಲ್ಲು ಸೂಪರಾಗಿರುತ್ತೆ. ಓಕೆ, ಹೊರಡೋಣ. ಟೈಮ್ ಆಯಿತು 4:45. 5:15 ಇರಬೇಕು. ಕ್ರಿಸ್ಮಸ್ಗೆಲ್ಲ ಫುಲ್ ಒಳ್ಳೆ ಡೆಕೋರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಮಗೇನು ಫ್ರೀಯಾಗಿ ಏನು ಕೊಡಲ್ಲ. ಇಲ್ಲಿ ನೋಡಿ ಬೈ ಹೆಂಗೆ ಮಾಡಿದ್ದಾರೆ, ವೆಲ್ಕಮು. ಸ್ನೋ ಬೈ, ಸ್ನೋ ನೋಡೋಕೆ ಹೋಗ್ತಾ ಇದ್ದೀವಲ್ಲ ಅದಕ್ಕೆ. ನೋಡಿ ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಈ ಥರ ಕುತ್ಕೋಬೋದು ಒಳಗಡೆ. ಫುಲ್ LCD ಸ್ಕ್ರೀನ್ ಇದೆ, ಸಿಸ್ಟಮು ನೋಡಿ. ಇಲ್ಲೂ ಇದೆ ಎಣ್ಣೆ ಅಂಗಡಿ, ಇಲ್ಲೆಲ್ಲ ಅಂಗಡಿ ಫುಲ್ಲು 1 to. ಸೊ ಈಗ 17 ಇಳಿದೀವಿ. ನಮ್ಮದು ಬಂದು ಗೇಟು 35, ಫುಲ್ಲು ಲಾಸ್ಟು ಎಂಡು. ಫುಲ್ಲು ಹೊರಗಡೆ ಹೋಗಬೇಕು. ಇನ್ನೂ ನೋಡಿ 28 to 43 ಗೇಟ್ಸ್ ಇದೆ. ಅಪ್ಪ 43 ಬೋರ್ಡಿಂಗ್ ಗೇಟ್ಸು. ಸೈಡ್ಸ್ ಎಲ್ಲ ಬಂದು ನಿಂತಿದೆ. ಯಾವುದೋ ಇಂಡಿಗೋನೇ ಜಾಸ್ತಿ ಕಾಣಿಸುತ್ತೆ. ಓ, ಆಕಾಶ ಹೋಗ್ತಾ ಇದ್ದಲ್ಲಿ. ಆಕಾಶ ನಮ್ಮದೇ ಇರಬೇಕು. ಇಲ್ಲವ್ರೆ ಫುಲ್ಲು ಬ್ಯಾಟ್ಸು. ಸೊ ಗುವಾಹಟಿ ಫ್ಲೈಟ್ ರೆಡಿ ಇದೆ. ನಮ್ಮ ಫ್ಲೈಟು ವೆಯ್ಟಿಂಗು ಎಲ್ಲ ಹೋಗ್ತಾರೆ. ಇನ್ನೇನು ಹೋಗೋದೆ. ಇನ್ನು ಇಲ್ಲಿ ವಿನಾಯಕ್ ಇಲ್ಲಿ. ವಿನಾಯಕ್ ಏನು ಎಲ್ಲೋಗ್ಬಿಟ್ಟಿದ್ದೀನಿ ನೀನು? ಹೊಸ ವರ್ಷದ ಶುಭಾಶಯಗಳು. ಫೈನಲ್ ಕಾಲ್. ನಮಗೆ ಕೂಡ ಹೋಗ್ತಾರದು ನೋಡಿ. ಫೈನಲ್ ಕಾಲು ನಾವೇ ಲಾಂಜಲ್ಲಿ ಫ್ರೀ ಕೊಟ್ಟರು ಅಂದ್ಬಿಟ್ಟು ಚೆನ್ನಾಗಿ ತಿಂತಾ ಇದ್ದೋ ಬೈ. ಅದಕ್ಕೆ ಹೇಳ್ತೀನಿ ಬೇಕಾದ್ರೆ ಯಾಕೆ ನೋಡಿ. ಫ್ಲೈಟಿಗೆ ಕನೆಕ್ಟ್ ಆಗಿರೋ ಡಕ್ ಇದು. ಇಲ್ಲೇ ಆಪ್ರೇಟಿಂಗ್ ಇದೆಲ್ಲ ಬಂದಿರೋದಲ್ಲ, ಇಲ್ಲಿ ಕನೆಕ್ಟೇಷನ್ ಇರ್ತದೆ. ಇದನ್ನೇ ಇದು ಫ್ಲೈಟ್ ಕನೆಕ್ಷನ್. ಇದು ಸಿಕ್ತು ಬೈ. ಫ್ಲೈಟ್ ಎಷ್ಟು ವರ್ಷದ ಕೇಳಿ ಬೈ. ಬೈ ಕಂಡೀಷನ್ ಇದೆ ಕೇಳಿ ಬೈ. ಫ್ಲೈಟ್ ಎಷ್ಟು ವರ್ಷದ ಕೇಳಿ, ಕಂಡೀಷನ್ ಇದೆಯಾ ಅಂತ. ಆಕಾಶ ಅಲ್ಲ, ಹಂಗೆ ಹೋಗ್ಬಿಡ್ತೀವಿ. ಕೆಳಗಡೆಗೆ ಬರೋದೇ ಇಲ್ಲ ನಾವು. ಡೈರೆಕ್ಟ್ ಪಾರ್ಸಲು. ಹ್ಞೂ ಬೈ, ಫ್ಲೈಟಲ್ಲಿ ಹೋದ್ರೆ ಡೈರೆಕ್ಟ್ ಪಾರ್ಸಲು. ಹಾಂ, ಇಲ್ಲಿಗೆ ಜಾಯಿಂಟ್ಸು ನೋಡಿ. ಇದು ಬಂದು ಡಕ್ ಥರ. ಓ, ಬಲೆಗಾಲ ಇಟ್ಟಿದ್ದೀನಿ ಪಕ್ಕ. ಸೊ 11A 12A ನಿಂದಲ್ಲನು ಯಾರ್ದು? 12A ಬಂದು ವಿಂಡೋನಾ? ನಂಗೆ ಮೊನ್ನೆ ಹೋಗಿ ಇವ್ರು ಕುಡ್ಸೋರು ಬಿಡು ಜಾಲಿ. ಆದರ್ಶ ಅಲ್ಲವ್ರಲ್ಲ. ವಿಂಡೋ ಏನಾದ್ರು ಆದ್ರೆ ಆರ್ಬಿಡು ಅಂತ. USB ಚಾರ್ಜಿಂಗ್ ಎಲ್ಲ ಕೊಟ್ಟವ್ರೆ. ಫಸ್ಟ್ ಆಕಾಶ ಏರಲ್ಲಿ ಫಸ್ಟ್ ಟೈಮ್ ಯಾವಾಗಲೂ ಇಂಡಿಗೋ ಮತ್ತು ಏರ್ ಏಷ್ಯಾ ಅದೆಲ್ಲ ಓಡಾಡಿದ್ದೆ. ಸೊ ಅಲ್ಲಿದೆ ನೋಡಿ ಏರ್ ಏಷ್ಯಾ ಫುಲ್ಲು. ಫ್ಲೈಟ್ ಫುಲ್ಲು ಖಾಲಿ. ಏನು ಎಲ್ಲೂ ನೋಡಿ ನಮ್ಮ ಸೀಟು ಎಷ್ಟೋ ಸೀಟ್ಗಳು ಖಾಲಿಯಾಗಿದೆ. ಹಿಂಗೆ ಅಂತ ಹೇಳಿದರೆ 9 ಹುಡುಗರೆಲ್ಲ ಹಾಕೊಂಡ್ಬರ್ತಾ ಇದೆ. ಹೊರ್ತು ಬೈ ಹಾಕ್ಬೇಕಂತೆ ಬೈ. ಅದು ತೆಗಿಬೇಕು, ಬೈತಾರೆ ತೆಗಿಬೇಕು. ಫ್ಲೈಟೆಲ್ಲ ಟೇಕ್ ಆಫ್ ಆಯಿತು ನೋಡಿ. ಫುಲ್ಲು ಕ್ಲೌಡ್ಸು, ಆಕಾಶದ ಮೇಲೆ ಫುಲ್ಲು ಕ್ಲೌಡ್ಸು. ಒಳ್ಳೆ ಸನ್ಸೆಟ್ ಬೇರೆ ಆಗ್ತಾ ಇದೆ. ಏನೂ ಇಲ್ಲ, ಫುಲ್ ಕ್ಲೌಡ್ ಬೆಟ್ಟು. ನಂದಿ ಬೆಟ್ಟಕ್ಕೆ ಹೋಗಿದ್ದು ಹಿಂಗೆ ಕಾಣಿಸ್ತು. ಬೈ ಅಲ್ಲಿ ನೋಡ್ತಾ ಇಲ್ವಾ? ಸಮುದ್ರ ಇದ್ದಂಗಿದೆ. ಫ್ಲೈಟು 6:45 ಟೇಕ್ ಆಫ್ ಆಗಿದೆ. 5 ನಿಮಿಷ ಆಯಿತು. ಫುಲ್ಲು ಒಳ್ಳೆ ಸನ್ಸೆಟ್ ಆಗ್ತದೆ. ಫುಲ್ಲು ಬಿಸಿಲು. ಒಳ್ಳೆ ಸನ್ಸೆಟ್ ಆಗ್ತದೆ. 350 ರೂಪಾಯಿ ಕೊಟ್ಟು ಕಿಟಕಿ ಟಿಕೆಟ್ ನೋಡೋಣ. ಆದರೆ ನಾನು ಬಿಡ್ತಾರ 175 ಕೊಡ್ತೀನಿ ಅಂತ ಹೇಳಿದ್ದೀನಿ.
ಫ್ಲೈಟ್ ಎಲ್ಲ ಟೇಕ್ ಆಫ್ ಆಯ್ತು ಸ್ನೇಹಿತರೆ, ಸಾಕಾಗಿದೆ ವ್ಯೂ ಮಾತ್ರ. ಏನು ಕಾಣಿಸ್ತಿಲ್ಲ, ಕ್ಲೌಡ್ ಬೆಡ್, ಫುಲ್ ಕ್ಲೌಡ್ ಬೆಡ್ ಅಷ್ಟೇ. ಫುಲ್ ಕ್ಲೌಡ್ ಬೆಡ್, ಬ್ಯೂಟಿಫುಲ್ ಆಗಿದೆ ವ್ಯೂ. ಆಲ್ರೆಡಿ ನೋಡಿ ನಾವು ಬೆಂಗಳೂರಿಂದ ಹೊರಟು ಆಲ್ರೆಡಿ ಇದು ಆಂಧ್ರ ಬಾರ್ಡರ್ ಹತ್ರ ಇದೀವಿ. ಎಲ್ಲಿದ್ದೀವಿ? ಆಂಧ್ರ ಬಾರ್ಡರ್. ಆಂಧ್ರ ಬಾರ್ಡರ್ ಬಂದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ ಇಲ್ಲಿ ಬಾರ್ಡರ್. ಆಂಧ್ರಾಗ ಎಂಟರ್ ಆಗ್ತದೆ, ಆಂಧ್ರಾಗ ಎಂಟರ್ ಆಗ್ತದೆ. ಕರ್ನಾಟಕದಿಂದ ಇಟ್ಟಿದ್ದೀವಿ ನೋಡಿ. ಅಪ್ಪ ಸಾಕಾಗಿ ಬೇಡ. ಫ್ಲೈಟ್ ಏನು ಅಂದರೆ ಸ್ಟಾರ್ಟಿಂಗ್ ಮಾತ್ರ ಒಳ್ಳೆ ಜೋಶ್ ಇರುತ್ತೆ, ಆಮೇಲೆ ಬೋರಿಂಗು, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಎಲ್ಲರೂ ಮಕ್ಕ ನೋಡ್ಕೊಂಡು ಸುಮ್ಮನೆ ಅವರಿರೋ ಏರ್ ಹೋಸ್ಟರ್ಸ್ ಅವ್ರು ಹೋಗೋರನ್ನ ನೋಡ್ಕೊಂಡು ಈ ಥರ ಜಾಲಿ ಕೂತಿರ್ಬೇಕು. ಆಗಲೇ ಎಷ್ಟು ಟೈಮು? 5:15 ಬಿಟ್ಟಿದ್ದು, 6:15 ಟೇಕ್ ಆಫ್ ಆಗಿದೆ. 5:15ಗೆ ಇನ್ನೂ 1.5 ಅವರ್ ಇದೆ ಜರ್ನಿ. 8:20 ಲ್ಯಾಂಡ್ ಆಗುತ್ತೆ. ಕಾಫಿ ಕುಡಿದೆ, ಕಾಫಿ ಬಂದು 150 ರೂಪಾಯಿ ಒಂದು ಕಾಫಿ. ಇವ್ರು ಕೋಕ್ ಕುಡಿತಾವ್ರೆ 100 ರೂಪಾಯಿಗೆ. ಓಕೆ, ಇದು ನೋಡಿ, ಇದು ಯಾರ್ದು ಒಂದು ಕುಡಿತೀರಾ? ಇದು ಸಿಕ್ಕೆದಿದ್ದು ಏನೋ ಮಾಡಕ್ಕೆ ಹೋಗಿ ಸೊಂಟ ಉಳಿಸ್ಕೊಬಿಟ್ಟವ್ರೆ. ಏನೋ ಇದು, ಏನೋ ಮಾಡಕ್ಕೆ ಹೋಗ್ಬಿಟ್ಟು ಸೊಂಟ ಉಳಿಸ್ಕೊಬಿಡಿಯಾ? ಹಾಂ, ಓಕೆ. ಆಮೇಲೆ ರೈಡು ಮಿಸ್ ಮಾಡಬಾರ್ದು ಅಂತ. ಅಲ್ಲ, ಲೋವರ್ ಬ್ಯಾಕ್ ಪೇನ್ ಏನಕ್ಕೆ ಬಂತು? ಲೋವರ್ ಬ್ಯಾಕ್ ಪೇನ್ ಏನಕ್ಕೆ ಬಂತು ಅಂತ? ಅದು ಕೂತ್ಕೊಳ್ಳೋ ಪೊಸಿಷನ್ ಸರಿಯಾಗಿ ಕೂತಿರ್ಲಿಲ್ಲ ಅವನು. ಇಲ್ಲ, ಬೇರೆ ಮಾಡಕ್ಕೆ ಹೋಗಿದ್ದ. ಬೆಲ್ಟ್ ಹಾಕ್ಬಿಟ್ರೆ ಕೊನೆಗೂ. ಚಾಲಕನ ನೋಡು, ಏನಾದರೂ ಬಿಡಲ್ಲ ರೈಡಿಂಗ್ ಅಂತ. ನೋವು ಇವಾಗ ಇದೆ, ಆದರೂ ರೆಸ್ಟ್ ಇಲ್ಲ. ಅಂತ ಹೇಳಿದ್ರು. ಸರಿ, ರೂಮಿಗೆ ಸಾಂಗ್ಲಿಗೆ ಹೋಗಿ, ನಾನು ಊರಿಗೆ ಹೋಗಿ 5 ದಿವಸ ಪುಂಗ್ಳಿಗೆ ಹೋಗಿ, ಮಂಗಳೂರಾ ಪುಂಗ್ಳಿಗೆ ಕೊಟ್ಟೆ. ನೋಡಿ, ಏರ್ ಹೋಸ್ಟರ್ಸ್ ನೋಡ್ದ ಹೋಯ್ತವನು ಮಾತಾಡ್ಸ್ಕೊಂಬರಕ್ಕೆ. ಇಷ್ಟೊಂದಕ್ಕ ನೋಡ್ತಾನೆ ಇದ್ದ, ಹೋಗಿ ಮಾತಾಡ್ಸ್ಕೊಂಬರ್ತಾನಂತೆ. ಬೋರ್ ಆಗ್ತಿದ್ಯಾ ಇಲ್ಲ ಅವ್ರು ಮಾತಾಡ್ಸೋಕೆ ಹೋಗ್ತಾ ಇದ್ಯಾ? ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಬಾಂಗ್ಲಾದೇಶ ಒಳಗಡೆ ಹೋಗಿದ್ದೀವಿ. ಬಟ್ ಬಾಂಗ್ಲಾದೇಶದಿಂದ ಹಿಂಗೆ ಹೋಗಿ ಆಮೇಲೆ ತಿರ್ಗಾ ನಮ್ಮದು ಅಸ್ಸಾಂಗೆ ಹೋಗಿ ಅಲ್ಲಿ ಹೋಗ್ತೀವಿ. ಎಲ್ಲೋ ಇದೆ ಒಟ್ಟಿನಲ್ಲಿ ಮ್ಯಾಪ್ ಆನ್ ಮಾಡ್ಕೊಂಡು ಹೋಗ್ತಾ ಇದೀವಿ, ಎಲ್ಲಿ ಅಂತ ಗೊತ್ತಾಗ್ತಿರುತ್ತೆ. ಬಟ್ ಇಲ್ಲಿ ಲೊಕೇಶನ್ ಹೆಸರುಗಳು ತೋರಿಸ್ತಾ ಇಲ್ಲ, ಯಾಕಂದರೆ GPS ಲೋಡ್ ಆಗ್ತಾ ಇಲ್ವಲ್ಲ. ಇದು ವೆಸ್ಟ್ ಬೆಂಗಾಲ್ ನೆಟ್ವರ್ಕ್ ಬಂದಿದೆ ನೋಡು. ಒಂದೇ ಪಾಯಿಂಟ್ ನೋಡಿದಾ? ಟವರ್ ನೆಟ್ವರ್ಕ್ ಬರ್ತದೆ ನೋಡು. ಇಲ್ಲಿ ನೋಡಿ, ಟವರ್ ಆನ್ ಆಗಿರ್ತದೆ. ಅದಕ್ಕೆ ಇಲ್ಲಿ ಫೈನಲಿ ಲ್ಯಾಂಡಿಂಗ್ ಆಗ್ತಾ ಇದೆ. ಗುವಾಹಟಿಗೆ ಬಂದಿದ್ದೀವಿ. ಕಲಿವೆ ಕ್ಷಣದಲ್ಲಿ ಲ್ಯಾಂಡಿಂಗು. ಲ್ಯಾಂಡ್. ಓ ಕಣ, ಏನು ಕಾಣಿಸ್ತಿಲ್ಲ. ಹಾಂ, ಲ್ಯಾಂಡ್ ಆಯಿತು. ಏರ್ಪೋರ್ಟ್ ರೋಡೆ ಬಂದ್ವಿ. ಓ ಬಂತು. ಹಾಂ, ಇರು ಇವಾಗಲೇ ಬೌನ್ಸ್ ಎಲ್ಲ ಆಗ್ತೈತಲ್ಲೋ. ಸೇಫಾ? ನೋಡು, ಟೈರ್ ಲ್ಯಾಂಡ್ ಆದ ತಕ್ಷಣ ಹೆಂಗೆ ಗಡ ಅಂತ. ಫೈನಲಿ ಗುವಾಹಟಿ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಲ್ಯಾಂಡ್ ಆಗಿದೆ, ಎಲ್ಲರೂ ವೆಯ್ಟಿಂಗು. ಫುಲ್ಲು ಖುಷಿ, ಸೇಫ್ಲಿ ರೀಚ್ ಆಗಿದ್ದೀವಿ. ಎಲ್ಲ ಬಾಯ್ಸಲ್ಲಿದ್ದಾರೆ, ಖುಷಿ ಬಿಡ್ತಾ ಇಲ್ಲ. ಫುಡ್ ಬೋರ್ಡ್ ಮೇಲೆ ಯಾರೋ ನಿಂತ್ಕೊಬಿಟ್ಟಿದ್ದಾರೆ. ಹೋಗ್ರಪ್ಪ ಬೇಗ. ಇದೆ ಗುವಾಹಟಿಲಿ 17 ಡಿಗ್ರಿ ಅಂದರೆ ಬಸ್ಸು ಡೈರೆಕ್ಟ್ ಹತ್ತಿ ವೆಲ್ಕಮ್ ಟು ದ ನಾರ್ತ್ ಈಸ್ಟ್ ಇಂಡಿಯಾ. ಆಯಿಲ್ ಇಂಡಿಯಾ ಅಂತ ಏನು ಅರ್ಥ ಆಗ್ತಿಲ್ಲ, ನೋಡೋಣ. ಫುಲ್ಲು ಫಾಗು, ಚಳಿ. ಏರ್ಪೋರ್ಟ್ ಚಿಕ್ಕದಾಗಿರೋದ್ರಿಂದ ನೋಡಿ, ಟ್ರಾಲಿ ಕರೆಕ್ಟ್ ಮಾಡೋಕ್ಕೆ ಸಖತ್ ಜನ. ಫುಲ್ಲು ನಮ್ಗೆ ಜಾಗನೇ ಇಲ್ಲ ಇಲ್ಲಿ, ಎಲ್ಲಿ ನಿಂತ್ಕೊಳ್ಳೋದು ಏನೋ ಗೊತ್ತಿಲ್ಲ, ಅಷ್ಟು ಜನ ಇದ್ದಾರೆ. ಸೂಪರ್, ಫುಲ್ಲು
ನೋಡಿ ಏರ್ಪೋರ್ಟಿಂದ ಈಚೆ ಬಂದಿದ್ದೀವಿ. ಘಾಟಿ ಫುಲ್ ಫಾಗ್ ಇದೆ, ಸ್ವಲ್ಪ ಎಲ್ಲ ಕಡೆ ಫುಲ್ ಫಾಗ್ ಕವರ್ ಆಗಿದೆ, ಮಿಸ್ಟ್ ಇದೆ. ಇಲ್ಲೆಲ್ಲ ಹೆಂಗೆ ನೋಡಿ, ನಮ್ಮದಲ್ಲೇ ಇಂಟರ್ನ್ಯಾಷನಲ್ ಕರ್ನಾಟಕದಲ್ಲಾದರೆ ಬೆಂಗಳೂರಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಇದೆ, ಮತ್ತು ಅಲ್ಲಲ್ಲೇ ಟ್ಯಾಕ್ಸಿ ಅವರೆಲ್ಲ ಅಲ್ಲಿಗೆ ಹೋಗಿ ಇದು ಮಾಡಬೇಕು. ಇಲ್ಲಿ ಇಳಿತಿದ್ದಂಗೆ ರೈಲ್ವೆ ಸ್ಟೇಷನ್ ಥರ, ಸೊ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ ಥರನೇ ಇದೆ ಸಿಂಪಲಾಗಿ. ಬಟ್ ಚಿಕ್ಕ ಏರ್ಪೋರ್ಟೇ, ಇಲ್ಲಿ ಮಾಮೂಲಿನೇ. ಈಗ ಜನಸಂಖ್ಯೆ ತಕ್ಕಂತೆ, ಜನದ ಮೂವ್ಮೆಂಟ್ಸ್ ತಕ್ಕಂತೆ ಮಾಡಿರ್ತಾರೆ. ಇಲ್ಲೇ ಬಂದು ಡೈರೆಕ್ಟಾಗಿ ಕರೀತಾರೆ ಟ್ಯಾಕ್ಸಿಯವರು. ಸೊ ಈಗ ಆಲ್ರೆಡಿ 8:15 ರೂಮ್ ಹುಡುಕಬೇಕು. ರೂಮ್ ಆ್ಯಕ್ಚುಲಿ ಹುಡುಕಿಲ್ಲ ಇನ್ನೂ ನಾವು. 16 ಡಿಗ್ರಿ ಇದೆ ಟೆಂಪ್ರೇಚರು, ಸೇಮ್ ಬೆಂಗಳೂರು ಥರನೇ ಇದೆ ವೆದರು. ಏನು ಚೇಂಜಸ್ ಏನು ಅನಿಸ್ತಾ ಇಲ್ಲ. ಇಲ್ಲಿ ಲೆಟ್ಸ್ ಗೋ. ಸೊ ಟ್ಯಾಕ್ಸಿ ಮಾತಾಡೋದು 1,500,000ಕ್ಕೆ SUV ವೆಹಿಕಲ್ ದೊಡ್ಡದು, ಇಷ್ಟು ಜನಕ್ಕೂ ಮತ್ತು ಲಗೇಜ್ ಎಲ್ಲ ಸೇರಿಸಿ ಮಾತಾಡಿದ್ದೀವಿ. 1,500,000 ರೂಪಾಯಿ ಭಯ ಹತ್ರ. ಈಗ ಹೋಗೋಣ. ಹ್ಞೂ ಕಣೋ, MUV ಕಣೋ ಇದು. ಏ SUV ನೈ MUV, ಮಲ್ಟಿ ಯುಟಿಲಿಟಿ ವೆಹಿಕಲ್. ಓಕೆ SUV ಅಂದರು. ಇದು ನೋಡಿದ್ರೆ ಜೆಟಿಗ ಇರಲಿ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಬಟ್ ಪಾರ್ಕಿಂಗ್ ನೋಡಿ ಇಷ್ಟು ಬರೀ ಸೇಮು ನಮ್ಗೆ ಯಶವಂತಪುರ ಏರ್ಪೋರ್ಟ್ ಇದ್ದಂಗೆ ಐತೆ. ಯಶವಂತಪುರದಲ್ಲಿ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಚಿಕ್ಕ ಎರ್ಟಿಗಾದಲ್ಲಿ 6 ಜನ ಹೋಗ್ತಾ ಇದೀವಿ ವಿತ್ ಲಗೇಜ್ ಹಾಕೊಂಡು. ನೋಡಿ ಹೆಂಗ್ ಕೂತವ್ರು ಎಲ್ಲರೂ. ಲಗೇಜ್ ಇಟ್ಕೊಂಡೆ ಸಿಗಾಕೊಂಡಿದ್ದೀನಿ ಬ್ರೋ. ಸೊ ಫೈನಲಿ ರೂಮ್ ಸಿಕ್ಕಿದೆ. ಯಾವುದೋ ಒಂದು BDM ಹೋಟೆಲ್ ರೂಮ್ ತೊಗೊಂಡಿದ್ದೀವಿ. ಹೆಂಗೋ 3,000 ರೂಪಾಯಿಗೆ 2 ರೂಮ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಎಲ್ಲ ಮಾಡಿ. ಸೊ ಫೈನಲಿ ಫೀಚರ್ ಅಷ್ಟೇ. ಊಟ ತಗೊಳ್ತಾರೆ, ಸಾಕು ಸಿಕ್ತಾಗಿದೆ ಮಲಗಿದ್ರೊಳಕ್ಕೆ. ಫ್ಯಾನ್ ಹಾಕಪ್ಪ. ಓಕೆ, ಇವತ್ತಿನ ಒಂದು ಲಾಗ್ನಲ್ಲೇ ಎಂಡ್ ಮಾಡ್ತೀವಿ. ಮತ್ತೊಂದು ಲಾಗಲ್ಲಿ ಸಿಗೋಣ. ನಾಳೆಯಿಂದ ನಮ್ಮ ಒಂದು ಬೈಕ್ ರೈಡ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಜಸ್ಟ್ ಬೆಂಗಳೂರಿಂದ ಫ್ಲೈಟಲ್ಲಿ ಬಂದು ಓಕೆ.